ಯಾವುದೋ ಇದು ಏನು ಹೇಳಿ ಅಬಕಾರಿ ಹಗರಣದಲ್ಲಿ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರ ಪುತ್ರ ಚೈತನ್ಯ ಬಘೇಲನ್ನು ಇಡಿ ಬಂಧಿಸಿದೆ. ಸರಿ, ತಕ್ಷಣ ಕಾಂಗ್ರೆಸ್ ಅವರು ಹೇಳಿರ್ತಾರೆ ಇದೆಲ್ಲ ಇದು ಏನು ಹೇಳಿ ರಾಜಕೀಯ ಮತ್ತು ದ್ವೇಷ. ಸರ್ ಇದು ಬೇರೆ ಕಡೆ ಅದೆಲ್ಲ ಕರೆಕ್ಟಾಗಿ ಮಾಡಿದ್ದೀವಿ ನಾವು. ಹೌದು, ಕರೆಕ್ಟಾಗಿ ತನಿಖಾ ಸಂಸ್ಥೆಗಳು ನಮ್ಮ ಅಂಡರಲ್ಲಿಲ್ಲ ಅಂತ ಅಷ್ಟೆ. ಮಾಡ್ಕೊಳ್ಳಿ ಬಿಡ್ರೇ ತಿಂದಿದ್ರೆ ತೇಕೊಂಡಿದ್ರೆ ಅವ್ನು ಮರಗಸ್ಕೊತಾನೆ ಬೇಕಿದ್ರೆ ಇದ್ರ ಹೋಲಿ ನಮಗೇನು ಹೋಗ್ಬೇಕು. ನಮಗಂತೂ ಯಾವನ ಮೇಲೂ ನಂಬಿಕೆ ಇಲ್ಲ. ತಿಂದಿಲ್ಲ ಅನ್ನೋ ಗಿರಾಕಿ ನಮಗೆ ಸಿಗ್ತಾನೆ ಇಲ್ಲ. ಸಿಗ್ತಾರೇನೋ ಕಷ್ಟಪಟ್ಟು ಹುಡುಕ್ಬೇಕು. ಆ ಪರಿಸ್ಥಿತಿಲಿ ಇದ್ದೀವಿ. ಎಸ್. ರಾಹುಲ್ ಗಾಂಧಿ ಮತ್ತು ಅಸ್ಸಾಂ ಬಿಜೆಪಿ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಭ್ರಷ್ಟಾಚಾರ ಮಾಡಿರುವ ನಿಮ್ಮನ್ನ ಜೈಲಿಗೆ ಹಾಕಬೇಕು ಎಂದಿದ್ದ ರಾಹುಲ್ ಗಾಂಧಿ ಹೇಳಿಕೆಗೆ ಹಿಮಂತ್ ಕಿಡಿಕಾರಿದ್ದಾರೆ. ನಿಮ್ಮ ಹಾಗೆ ಬಾಟಲ್ ಹಾಲನ್ನ ಕುಡಿದು ನಾನು ಬೆಳೆದಿಲ್ಲ. ಮೈಕಾನ್ ಮೀಸಲು ಅರಣ್ಯದಲ್ಲಿ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಭುಗಿಲೆದ್ದ ಹಿಂಸಾಚಾರ ಘರ್ಷಣೆ ಏನಾಯ್ತು, ಅದಕ್ಕೆ ನಿಮ್ಮ ದ್ವೇಷ ಭಾಷಣ ಕಾರಣ. ಅದಕ್ಕೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಿದ್ದೀವಿ ಅಂತ ಹೇಳಿದ್ದಾರೆ. ಇವರು ಬಾಟ್ಲೆ ಬೇಬಿನಾ? ಹ್ಞೂ ಸರ್, ಹಂಗಂದ್ರೆ ಇಲ್ಲ ರೀ, ಅವರೇ ಅಂದಿದ್ದು ಸರ್. ಅವ್ರು ಹೇಳಿರ್ಬೋದು. 98 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಶ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಪೈಕಾನ್ ಮೀಸಲರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಬಂದು ಕೂತವ್ರನ್ನ ತೆಗಿಬಾರ್ದಾ? ರೋಹಿಂಗ್ಯಾಸು ಬಂದವ್ರನ್ನ ಓಡಿಸ್ಬೇಕಾ ಓಡಿಸ್ಬಾರ್ದಾ? ಒಳ್ಳೆ ರಾಹುಲ್ ಗಾಂಧಿ ಆಯಿತು, ದೇಶ ಮಾರ್ಬಿಡಿ ತಗೊಂಡೋಗಿ. ಇರಾನ್ನವರು ಮುಸ್ಲಿಂ ಟು ಮುಸ್ಲಿಂ ತಾನೇಪ್ಪ. ಇರಾನ್ನವರು 800,000 1 million ಒದ್ದವರ್ಗೆ ಹಾಕಿದ್ದಾರೆ ಅಫ್ಘಾನಿಸ್ತಾನದೊಳಗೆ ತೊಗೊಂಡೋಗಿ. ಕೇಳವನಿಲ್ಲ ಹೇಳವನಿಲ್ಲ, ಒಳಗೆ ಕಳಿಸಿದ್ದಾರೆ. ಹಾಗೆ ಮಗ ತಗೊಳ್ಳಿ. ಪಾಕಿಸ್ತಾನದವರು hundreds of thousands ಆಚೆ ಓಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಅಲ್ಲ, ಅವ್ರುಗಳು ಮಾಡ್ತಾರಂತೆ. ಅಮೇರಿಕದವರು ಇಲ್ಲಿಗಲ್ಲಾಗಿ ಬಂದವ್ರನ್ನ ಅವ್ರ ದೇಶಕ್ಕೆ ಅಲ್ಲವಂತೆ 3ನೇ ದೇಶಕ್ಕೆ ಕಳಿಸ್ಬಿಡ್ತಿದ್ದಾರೆ. ಅವನು ವೆನೆಜುಲಾಯಿಂದ ಬಂದಿದ್ದಾನೆ ಅಕ್ರಮವಾಗಿ ಅಂತ ಇಟ್ಕೊಳ್ಳೋಣ, ಇಂಡಿಯಾ ಅಂತಲೇ ಇಟ್ಕೊಳ್ಳೋಣಪ್ಪ. ಇಂಡಿಯಾಕ್ಕೆ ಕಳಿಸಲ್ವಂತೆ, ತೆಗೆದವನನ್ನು ಮಾರಿಷಸ್ಗೆ ಕಳಿಸ್ಬಿಡೋದು. ಪನಿಷ್ಮೆಂಟ್ ಕಳಿಸಿದ್ದಾರೆ. ಎಲ್ಲ ಎಂದೂ ಮಾತಾಡದೇ ಇದ್ದಿದ್ದ ಬ್ರಿಟನ್ ಮತ್ತು ಫ್ರಾನ್ಸ್ ಒಪ್ಪಂದಕ್ಕೆ ಸಹಿ ಆಗ್ತಿದ್ದಾರೆ. ಹೆಂಗೆ ತಡೆಯೋದು ಸಮುದ್ರದಲ್ಲಿ ಬರೋರನ್ನ ಅಂತ ಇಲ್ಲಿ ಹಿಡ್ಕೊಂಡು ತಬ್ಗಳಿ. ನಾವು ಅಧಿಕಾರಕ್ಕೆ ಬಂದರೆ ಅಲ್ಲೇ ಜಾಗ ಕೊಡ್ತೀವಿ ಅನ್ನೋದು ಇವರು. ಕೊಡ್ದೆ ಏನು ಮಾಡ್ತಾರೆ? ತಾತನ ಮನೆದ ಯಾರ ಮನೆದು ಆಸ್ತಿ ಇದೆಲ್ಲ ಕೊಟ್ಬಿಡಕ್ಕೆ ನೀವುಗಳು ಹೆಂಗೆ ಕೊಡ್ತೀರಿ? ಅಕ್ರಮವಾಗಿ ಬಂದವನು ಹೋಗ್ತಾ ಇರ್ಬೇಕು, ಖಾಲಿ ಮಾಡ್ಕೊಂಡು. ಇಲ್ಲಿಗೆಲ್ಲ ಕೂತವ್ನು ಖಾಲಿ ಮಾಡ್ತಾ ಇರಬೇಕು. ಬರೀ ಕೆರಳಿಸೋ ಕೆಲಸ ಅಷ್ಟೇ. ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟದಿಂದ ಆಮ್ ಆದ್ಮಿ ಪಕ್ಷ ಹೊರಗೆ ಬಂದಿದೆಯಂತೆ. ಒಳಗಡೆ ಅದು ಲೋಕಸಭೆಗೆ ಮಾತ್ರ. ಹಾಂ, ಸಂತೋಷ ಆಯಿತು. ಹೊರಗೆ ಬಂದಿದ್ದೀರಲ್ಲ, ಈಗ ಇಂಡಿಪೆಂಡೆಂಟಾಗ ಏಕಮೇವ ದ್ವಿತೀಯಾಗಿ ಮೈಕ್ ಟೈಸನ್ ಟೈಪು ಹೆಂಗೆ ಫೈಟ್ ಮಾಡ್ತೀರಿ ಅಂತ ನೋಡೋಣ. ಎಸ್. ಬೆಂಗಳೂರಿನ 40ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ಏಕಕಾಲದಲ್ಲಿ ಬಾಂಬ್ ಬೆದರಿಕೆ ಮೇಲ್ಗಳು ಬಂದಿದ್ವು. ತಪಾಸಣೆ ಬಳಿಕ ಪೊಲೀಸರು ಹುಸಿ ಬಾಂಬ್ ಅಂತ ಸ್ಪಷ್ಟಪಡಿಸಿದ್ರು. ಕೆಲ ಕಾಲ ಆತಂಕ ಸೃಷ್ಟಿಯಾಗಿತ್ತು. ಸಿಎಂ ಮತ್ತು ಗೃಹ ಸಚಿವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ತರಲೆ ಮಾಡ್ತಿದ್ದಾನಪ್ಪ, ಅವನನ್ನು ಕಂಡು ಹಿಡಿದು ಬಿಟ್ಟು ಬೆರಳೆಲ್ಲ ಕಾತರಿಸ್ಬಿಡ್ಬೇಕು ಅವನಿಗೆ. ಏನಿದೆ ಹುಡುಗಾಟ? ಸುಮ್ಮನೆ ದಿನ ಬೆಳಗಾದ್ರೆ 40 ಸ್ಕೂಲು 60 ಸ್ಕೂಲು 70 ಸ್ಕೂಲು, ಯಾವ ಹುಟ್ಟು ತರಲೆಗಳು. ಮೈಸೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ. ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನ ಅಂತ ಒಂದು ಬಡ. ಇಲ್ಲ ಸರ್ಕಾರದ ಸಾಧನೆಯನ್ನು ಹೇಳ್ತಾ ಇದ್ದೀವಿ ಅಂತ ಇನ್ನೊಬ್ಬರು. ಸಿಎಂ ಒಂದು 600 ಅಡಿ ಉದ್ದದ ವಿಶೇಷ ರ್ಯಾಂಪಾ ಸಿದ್ದರಾಮಯ್ಯನ ವೇದಿಕೆ ಮಧ್ಯಭಾಗದಲ್ಲಿ ಹಾಕಿದ್ದಾರೆ ಸರ್. ಏನು ಸರ್, ಪ್ರಾಕ್ಟೀಸ್ ಮಾಡಿದ್ದೀರಾ? ಹೆಂಗೆ ರ್ಯಾಂಪಲ್ಲಿ ಹೋಗೋದು? ಹಾಂ, ಅಥವಾ ಒಂಥರ ರೂರಲ್ ಸ್ಟೈಲಲ್ಲಿ ವಾಕ್ ಮಾಡ್ತಿರೋ ರ್ಯಾಂಪಲ್ಲಿ ಹೆಂಗೆ ಮಾಡಬಾರ್ದು ಅಂತೇನು ಇಲ್ವಲ್ಲ? ಹೌದು. ಏನು ರ್ಯಾಂಪ್ ಅಂತ ಪ್ಯಾರಿಸಲ್ಲಿ ಹೆಣ್ಮಕ್ಳು ರ್ಯಾಂಪ್ ಮೇಲೆ ಹೋಯ್ತಾರಲ್ಲ, ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡದ ಹಂಗೆ ಹೋಗ್ಬೇಕು ಅಂದ್ರೆ ಕಾನೂನು ಇದೆಯಾ? ಕ್ಯಾಟ್ ವಾಕ್ ಮಾಡಬೇಕು. ಮತ್ತೆ ಹಾಂ, ಕ್ಯಾಟ್ ಯಾಕೆ ಲಯನ್ ವಾಕೇ ಮಾಡ್ಬೋದು, ಬರೀ ಕ್ಯಾಟೇ ಯಾಕೆ ವಾಕ್ ಮಾಡಬೇಕು? ಹಾಂ, ಮತ್ತೆ ಟಗರು ಅಂತಾರಲ್ಲ. ಸರಿ, ಎಂಟ್ರಿ ಕೊಡ್ತಾರಂತೆ, ಒಳ್ಳೇದು, ಸಂತೋಷ. ನಾಳೆ ಹೋಟೆಲ್ ಸಮಾವೇಶ ಅಂತೂ ಇದೆಯಪ್ಪ. ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸಮಾವೇಶ ಮೈಸೂರಲ್ಲಿ ನಡೀತಾ ಇದೆ. ಅದೇನು ಕಾಂಗ್ರೆಸ್ ಸಮಾವೇಶ ಅಲ್ಲ, ಸಿದ್ದರಾಮಯ್ಯನವರ ಅಳಿವು ಉಳಿವಿನ ಸಮಾವೇಶ. 2.5 ವರ್ಷ ಅಂತೇಳಿ ಕಾಂಗ್ರೆಸ್ ಜಟಾಪಟಿ ದೆಹಲಿಯನ್ನ ಮುಟ್ಬಿಟ್ಟಿದೆ. ಸುರ್ಜೇವಾಲಾನು ಕೂಡ ಕರ್ನಾಟಕಕ್ಕೆ ಬಂದು
ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಸಮಾವೇಶ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿ ಸ್ಥಾನ ಅಳ್ಳಾಡ್ತಿದೆ ಅಂತ ಹೇಳಿದಾಗಲೆಲ್ಲ ಈ ರೀತಿ ಸಮಾವೇಶಗಳನ್ನ ಮಾಡಿಕೊಂಡು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರವೂ ಕೂಡ ಈ ಸಮಾವೇಶಗಳ ಹಿಂದೆ ಇದೆ. ಇದು ಸಾಧನಾ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ದುಡ್ಡಿಲ್ಲದೆ ಹೋಗಿದ್ರೆ 2600 ಕೋಟಿ ಮಾಡೋಕ್ಕಾಗತ್ತಾ? ಬರೀ ಒಂದು ಸಿಟಿಗೆ. ಯಾರ ಶಕ್ತಿ ಪ್ರದರ್ಶನನೂ ಅಲ್ಲ, ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ. RCB ಗಲಾಟೆ ಏನಿದೆ ಅದೇ ಗಲಾಟೆ. ನ್ಯಾಯಮೂರ್ತಿ ಕುನ್ನಾಜ್ ಪೊಲೀಸರು ಸಂಪೂರ್ಣವಾಗಿ ಹಸ್ತಕ್ಷೇಪ ಮಾಡಿಬಿಟ್ಟಿದ್ದಾರೆ. RCB ಕಾನೂನು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟಿದೆ. 7 ದಿನ ಮೊದಲು ಕೇಳಬೇಕಿತ್ತು, ಕೇಳಿಲ್ಲ. ಈ ಪೊಲೀಸ್ನವರು ಪರ್ಮಿಷನ್ ಕೊಡದೆ ಬಂದೋಬಸ್ತ್ ಎಲ್ಲ ಮಾಡ್ತಾರೆ, ಶಾಮೀಲಾಗ್ಬಿಟ್ಟಿದ್ದಾರೆ ಅಂತ ವರದಿಯಲ್ಲಿ ಹೇಳಿದಂತೆ. ಶಾಮೀಲಾಗಿದ್ದಾರೆ. ಇನ್ನು ಆ ಧ್ಯಾನ್ ಚಿನ್ನಪ್ಪ ಅಂತ ಹೈಕೋರ್ಟಲ್ಲಿ ವಾದ ಮಂಡಿಸಿದ್ದಾರೆ ಅವರು. ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಪರ ಅವರು RCB ಸೇವಕರಂತೆ ವರ್ತಿಸಿದ್ದಾರೆ ಎಂಬ ವಾದ ಎಲ್ಲ ಭಾಳ ದುರದೃಷ್ಟಕರ. ಹೀಗೆ ಮಾಡಬಾರ್ದು, ಸರ್ಕಾರಕ್ಕೆ ಮುಜುಗರ ಆಗತ್ತೆ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ದಾರೆ. ಐ ಥಿಂಕ್ ಹಿ ಈಸ್ ರೈಟ್. ಆನರಬಲ್ ಅಡ್ವೊಕೇಟ್ ಯಾರು ಮಾಡಿದಾರೋ ಇದು ಭಾಳ ಕೆಟ್ಟ ಸಂದೇಶನ ಕಳಿಸ್ತಾ ಇದೆ. ಅವರು ಶಾಮೀಲಾಗ್ಬಿಟ್ಟಿದ್ದಾರೆ. ಯಾರಿಂದ ಶಾಮೀಲಾದ್ರೆ ಅವತ್ತು ಅವ್ರ ಪರಿಸ್ಥಿತಿ ಅನ್ನೋದು ನಿಮ್ಮ ಆತ್ಮಸಾಕ್ಷಿಗಳನ್ನು ಕೇಳಿಕೊಂಡ್ರೆ ನಿಮಗೆ ಗೊತ್ತಾಗಲ್ವಾ? ಯಾರ್ಯಾರು ಒತ್ತಡ ಹಾಕಿದ್ರಿ, ಯಾರ್ಯಾರ ಮೇಲೆ ಯಾವ್ಯಾವ ಕಾರ್ಯಕ್ರಮ ಮಾಡಿಸೋಕ್ಕೆ, ಯಾರ್ಯಾರಿಗೆ ಫೋನ್ ಮಾಡಿದ್ರಿ, ಯಾರ್ಯಾರ ಕೈ ಕುಲುಕಿದ್ರಿ, ಯಾರ್ಯಾರ ಮಕ್ಕಳನ್ನ ಕರ್ಕೊಂಬಂದಿದ್ರಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಭಾಳ ಮೋಸ ಆಯಿತು. ಅದನ್ನ ಮಾಡಿದೆ ಪೊಲೀಸ್ ಆಫೀಸರ್ಸು 100 ಸರಿ ಕಾಣಿಸ್ತಾ ಇದೆ. ಇವ್ರುಗಳ ಮಾತನ್ನು ಕೇಳಿಕೊಂಡು ಮಾಡಿ ತಗಲಾಕೊಂಡ್ರೆ ಹೆಂಗೆ ತಗಲಾಕತ್ತೀರಿ ಅನ್ನೋಕ್ಕೆ ಇನ್ನೊಂದು ಗ್ರೇಟ್ ಎಕ್ಸಾಂಪಲ್. ಎಸ್. ಎಮನ್ ಪ್ರಜೆ ಕೊಲೆ ಪ್ರಕರಣದಲ್ಲಿ ಮರಣದಂಡನೆಗೆ ಗುರಿಯಾಗಿರುವ ಕೇರಳದ ನರ್ಸ್ ನಿಮಿಷ ಪ್ರಿಯಾಳನ್ನು ಸುರಕ್ಷಿತವಾಗಿ ಕರೆತರಲು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಹೇಳಿದೆ. ಆ ಕಡೆಗೆ ಅರ್ಜಿದಾರರ ಪರ ಮಾಡ್ಬೋದು. ರಿಯಾದಿಂದ ಟ್ರೈ ಮಾಡ್ತಿದ್ದಾರಂತೆ ಸೌದಿ ಅರೇಬಿಯಾ ಕಡೆಯಿಂದ. ಆಗತ್ತೋ ಆಗಲ್ವೋ? ಇರಾನಿಂದನೂ ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಯಮೆನ್ನಲ್ಲಿ ಸ್ವಲ್ಪ ಇರಾನ್ ವರ್ಕು ಜಾಸ್ತಿ ಇದೆ ಅವ್ರಿಗೆ, ಅಂದರೆ ಇನ್ಫ್ಲೂಯೆನ್ಸ್ ಎಲ್ಲ. ಬಟ್ ಇದೆಲ್ಲ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಅಲ್ಲಿ ಪರಿಸ್ಥಿತಿಗಳು ಏನು ಎತ್ತ ಅನ್ನೋದ್ರ ಮೇಲೆ. ಬಟ್ ಮಾಡೋ ಪ್ರಯತ್ನ ಮಾಡಿ, ಉಳಿದ್ರೆ ಉಳಿತಾರೆ, ಒಳ್ಳೆಯದಲ್ವಾ? ತಪ್ಪೇನಿಲ್ವಲ್ಲ. ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಮಹಾಭಿಯೋಗ ನಿರ್ಣಯ ಮಂಡಿಸಲು ತಯಾರಿ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಅಹಮದಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಯಶವಂತ ವರ್ಮಾ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ತಮ್ಮ ವಿರುದ್ಧ ಆಂತರಿಕ ಸಮಿತಿ ನೀಡಿದ ವರದಿಯನ್ನು ಪ್ರಶ್ನೆ ಮಾಡಿದರು. ಮಾಜಿ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಹೈಕೋರ್ಟ್ ನ್ಯಾಯಾಧೀಶ ಸ್ಥಾನದಿಂದ ತಮ್ಮನ್ನು ವಜಾಗೊಳಿಸುವಂತೆ ಮಾಡಿದಂತಹ ಶಿಫಾರಸನ್ನು ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿ ಅಂತ ಕೋರಿದ್ದಾರೆ. ಅಲಹಾಬಾದಿನ ನ್ಯಾಯಮೂರ್ತಿಗಳು, ಅಹಮದಾಬಾದ್ ಅಲ್ಲ, ಮೋಸ್ಟ್ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಇದನ್ನು ಒಪ್ಪತ್ತಾ ಅಂತ. ಡೋಂಟ್ ನೋಪ್ಪ, ಗೊತ್ತಿಲ್ಲ. ಏನೋ ಅವ್ರವ್ರದ್ದು ಅವರೇ ತೀರ್ಮಾನ ಮಾಡಿಕೊಳ್ಳಿ, ನೋಡೋಣ ಆಮೇಲೆ. PMTC ಬಸ್ ನಿರ್ವಾಹಕನ ನಿರ್ಲಕ್ಷ್ಯಕ್ಕೆ ಓರ್ವ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಲ್ಲಾಗಿದೆ. P2ನೇ ಹಂತದಲ್ಲಿ ಬಸ್ ಡ್ರೈವರು ಮತ್ತು ಕಂಡಕ್ಟರ್ ನಡುವೆ ಜಗಳ ಅಂತೆ. ಅದೇನೋ ಎಲೆಕ್ಟ್ರಿಕ್ ಬಸ್ ಅಂತೆ ಅದು. ಹೌದು ಸರ್, ಆ ಎಲೆಕ್ಟ್ರಿಕ್ ಬಸ್ಗೆ ಖಾಸಗಿ ಅಂದರೆ ಕಂಪನಿ ಕಡೆಯಿಂದ ಡ್ರೈವರ್ ಇರ್ತಾರೆ. BMTC ಡ್ರೈವರ್ ಅಲ್ಲ ಅವರು, ಅಲ್ವಾ? ಕಂಡಕ್ಟರ್ ಮಾತ್ರ BMTC ಕಡೆಯವರು. ಇವರು ಕಂಡಕ್ಟರೇ ಓಡಿಸ್ಬಿಟ್ಟಿದ್ದಾರೆ. ಅದೇನೋ ಜಗಳ ಆಗ್ಬಿಟ್ಟಿದೆ. ಜಗಳ ಆಗಿದ್ದಕ್ಕೆ ಈ ಪುಣ್ಯಾತ್ಮ ಕಂಡಕ್ಟ್ರು ಯಾರೋ ರಮೇಶ್ ಅಂತ ಬಸ್ ಓಡಿಸ್ಬಿಟ್ಟಿದ್ದಾನೆ. ತಗೊಂಡೋಗಿ ನಿಯಂತ್ರಣ ತಪ್ಪಿ ಫುಟ್ಪಾತ್ ಮೇಲೆ ಹೋಗ್ಬಿಟ್ಟು ಅದು ಹೋಟೆಲ್ಗೋ ಅದು ಅಂಗಡಿಗೋ ಅದಕ್ಕೋ ಟಿಕ್ಕಿ ಹೊಡೆದ್ಬಿಟ್ಟಿದ್ದಾರೆ. ತಕ್ಷಣ ಅಲ್ಲೇನೋ ಸಿಲಿಂಡರ್ಗೆ ಬೆಂಕಿ ಎತ್ಕೊತಂತೆ, ಜನ ಆರಿಸಿದ್ದಾರೆ, ಎಲ್ಲ ಓಕೆ. ಅದೆಲ್ಲ ಓಕೆ, ನನ್ನ ಪ್ರಾಬ್ಲಮ್ ಅಲ್ಲ. ಅದೇನೋ ಒಂದು ನೋಡೋಣ ಅದು ಆಮೇಲೆ. ಬಟ್ ಹೋಟೆಲಿಗೆ ಬಂದಿದ್ಲ ಅಂತ 25 ವರ್ಷದ ಹೆಣ್ಮಗು ಒಂದು ಸುಮಾ ಅಂತ, ಯಾರು ಮಂಡ್ಯ ಮೂಲದ ಹುಡುಗಿ ಅಂತೆ, ಬೆಂಗಳೂರಿನಲ್ಲಿ ವಾಸವಿತ್ತಂತೆ, ಹೆಬ್ಬಾಳದ ಯಾವುದೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರಂತೆ. ದಟ್ಸ್ ಓಕೆ. ಅಲ್ಲೇನೋ ಪಾರ್ಸಲ್ ತೊಗೊಳಕ್ಕೇನೋ ಬಂದಂತೆ, ಆ ಅಮ್ಮನ ಮೇಲೆ ಹೋಗ್ಬಿಟ್ಟಿದೆ, ಅದು ಹೋಗೇ ಬಿಟ್ಲ ಅವಮ್ಮ. ಏನು ಹೇಳೋಣ ಇದಕ್ಕೀಗ? 5 ಜನ ಗಾಯ. ಅಲ್ಲ ಆಯಿತು, ಗಾಯ ಆದವ್ರು ಗಾಯ ವಾಸಿ ಮಾಡಿಸೋಣ. ಹೋಗ್ಬಿಟ್ಲಲ್ಲ ಹುಡುಗಿ. ಮರ್ಡ್ರ್ ಇದು. ಹೌದು, ಇವ್ರ ಜಗಳಕ್ಕೆ ಭಾಳ ಮೋಸ ರೀ. ಆ ಮನೆಯವ್ರಿಗೆ ಹೆಂಗಾಗಿರ್ಬೇಕು ರೀ. ಡ್ರೈವರೇ ಬಂದು ಗುದ್ದದ, ನಿಯಂತ್ರಣ ತಪ್ಪುಬಿಟ್ಟ, ಬ್ರೇಕ್ ಫೇಲ್ಯೂರ್ ಮಾಡ್ಕೊಂಬಿಟ್ಟ ಅಂತಂದಿದ್ದಿದ್ರೂ ಬೇರೆ ಕತೆ. ಕಂಡಕ್ಟರ್ ಹೋಗಿ ಬಸ್ ಓಡಿಸ್ಬಿಟ್ಟು ಗುದ್ಬಿಟ್ಟು ಯಾರನ್ನ ಸಾಯಿಸ್ತೀನಿ ಅಂದ್ರೆ ಏನು ರೀ ಅರ್ಥ? ಏನಪ್ಪ ವೀರಾದಿ ವೀರ ನೀನು? ನೀನನ್ನು ಯಾವನು ಹೇಳೋದವನು ನೀನು ಬಸ್ ಓಡಿಸು ಅಂತ? ಕಚಡ ಬಾಯಿ ಮುಚ್ಕೊಂಡಿರೋಕೆ ಏನು ಬರ್ದಿತ್ತು ರೋಗ ನಿನಗೆ? ಏನು ರೀ, ಥೂ ಭಾಳ ಆಶ್ಚರ್ಯ ಆಗ್ತಾಯಿದೆ ಈಗ ನನಗೆ ಕೇಳಿ. ಎಸ್.